प्रेम जाए सोममुखिए सखिए जानकी शुभा काये सीता सीता जानकी प्रेम जाए सोममुखिए सखिए जानकी शुभा काये सरसलीला चिगुरे शृंगार लहरे सरसलीला चिगुरे शृंगार लहरे सरसलीला चिगुरे सरस लीला चिगुरे शृंगार लहरे सरस लीला चिगुरे शृंगार लहरे अनुपमा नीरे वनरुघालोचने अनुपमा सीता 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 अनुपमा नीरे वनरुघालोचने सीता अनुपमा नीरे वनरुघालोचने
ಕಂಡಿರೇ ತಾವರೆಯೇ ಮತ್ತೆ ಕೋಗಿಲೆಯೇ ತರುಲತೆಗಳಿರ ಕಂಡಿರೇ ಪಲ್ಲವಾಧರೆಯ ನನ್ನ ಸೀತೆಯ ಕಂಡಿರೇ ಸೀತಾ ಜಾನಕಿ ಸೀತಾ ಸೀತಾ ಇಲ್ಲ ಲಕ್ಷ್ಮಣ, ಇಲ್ಲ. ನಮ್ಮ 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಅಯೋಧ್ಯೆಗೆ ಹಿಂತಿರುಗಿದಾಗ ಪುರಜನರು, ಗುರು ವಸಿಷ್ಠರು, ಮಾತೆಯವರು ರಾಮಚಂದ್ರ ಸೀತೆಯಲ್ಲಿ, ಜನಕ ಸುತೆಯಲ್ಲಿ ಎಂದು ಕೇಳಿದರೆ ನಾನು ಏನೆಂದು ಉತ್ತರಿಸಲಿ ಲಕ್ಷ್ಮಣ, ಏನೆಂದು ಉತ್ತರಿಸಲಿ? ಈ ಅಪಮಾನವನ್ನು ನಾನು ಸಹಿಸಲಾರೆ ಲಕ್ಷ್ಮಣ, ಈ ಅಪಮಾನವನ್ನು ನಾನು ಸಹಿಸಲಾರೆ. ಅದು ಅಲ್ಲಿ ಕಾಣುತ್ತಿರುವ ಪರ್ವತದಿಂದ ಹುರುಳಿ ಪ್ರಾಣತ್ಯಾಗವನ್ನು ಮಾಡಿಕೊಡುತ್ತೇನೆ. ಅಣ್ಣ, ಪ್ರಾಜ್ಞನಾದ ನೀನೇ ಈ ರೀತಿ ಆದ ಮೇಲೆ ನಾನಿದ್ದು ಫಲವೇನು? ನಾನು ನಿನ್ನ ದಾರಿಯನ್ನೇ ಅನುಸರಿಸುವೆನು. ಮಾರುತಿ, ಮಾರುತಿ, ಬೇಗ ಬಾ, ಬೇಗ ಬಾ. ಬಂದೆ ಮಾರುತಿ. ಅದು ಅಲ್ಲಿ ನೋಡು, ಯಾರೋ ಈ ಋಷಿಕುಮಾರರು ಕಬಂಧ ರಾಕ್ಷಸನನ್ನು ಬೆಟ್ಟವೆಂಬ ಭ್ರಾಂತಿಯಿಂದ ಹತ್ತುತ್ತಿರುವರು. ಅವರನ್ನು ಜಾಗೃತಿಯಾಗಿ ಹಿಂದಿರುಗಿ ಕರೆದುಕೊಂಡು ಬಾ. ಬೇಗ ಹೋಗು, ಬೇಗ ಹೋಗು. ಆಗಲಿ ಒಡೆಯ. ಓಹೋ ರಾಜಕುಮಾರರೇ, ಹತ್ತಬೇಡಿ, ಹತ್ತಬೇಡಿ. ಅದು ಪರ್ವತವಲ್ಲ, ಕಬಂಧನೆಂಬ ರಾಕ್ಷಸನು ಪರ್ವತಾಕಾರವಾಗಿ ಬಿದ್ದಿರುವನು. ಹಿಂದಿರುಗಿ, ಹಿಂದಿರುಗಿ, ಬೇಗ ಹಿಂದಿರುಗಿ. ಏನು? ಕಬಂಧನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನೆ. ಲಕ್ಷ್ಮಣ, ನೀನೊಂದು ತೋಳನ್ನು ಕತ್ತರಿಸು, ನಾನೊಂದು ತೋಳನ್ನು ಕತ್ತರಿಸುತ್ತೇನೆ. ಇಬ್ಬರು ಸೇರಿ ಸೀಳಿ ಹಾಕೋಣ. ಲಕ್ಷ್ಮಣ, ಅಣ್ಣ, ಈ ಕಬಂಧನ ವೃತ್ತಾಂತವನ್ನು ತಿಳಿಸಿದವರು ಯಾರಾಗಿರಬಹುದು? ಅದು ಅಲ್ಲದೆ ಈ ಪ್ರದೇಶವನ್ನು ಮೆಟ್ಟಿದ ಕೂಡಲೇ ನನ್ನ ಮನಸ್ಸಿಗೆ ಶಾಂತಿ ಸಮಾಧಾನಗಳು ಸೂಚಿಸುತ್ತಿರುವುದು. ಲಕ್ಷ್ಮಣ, ಅಣ್ಣ, ಸ್ವಲ್ಪ ಹೊತ್ತು ಇಲ್ಲೇ ವಿಶ್ರಮಿಸಿಕೊಂಡು ನಂತರ ಮುಂದೆ ಸಾಗೋಣವೇ? ಆಗಲಿ ಅಣ್ಣ. ನಳಿನಾದಳದಂತೆ ಹೊಳೆವ ಕಣ್ಗಳುಳ್ಳ, ನಳಿನಾದಳದಂತೆ ಹೊಳೆವ ಕಣ್ಗಳುಳ್ಳ, ನಳಿನಾದಳದಂತೆ ಹೊಳೆವ ಕಣ್ಗಳುಳ್ಳ. ನಳಿನಾದಳದಂತೆ ಹೊಳೆವ ಕಣ್ಗಳುಳ್ಳ, ನಳಿನಾದಳದಂತೆ ಹೊಳೆವ ಕಣ್ಗಳುಳ್ಳ. ನಳಿನಾದಳದಂತೆ ಹೊಳೆವ ಕಣ್ಗಳುಳ್ಳ. ಭಾನುಚಂದ್ರರ ಬೆರಗುಗೊಳಿಸಿರುವ, ಭಾನುಚಂದ್ರರ ಬೆರಗುಗೊಳಿಸಿರುವ ವೀರಾದಿ ವೀರರ ಶೂರಾದಿ ಶೂರರ, ವೀರಾದಿ ವೀರರ ಶೂರಾದಿ ಶೂರರ, ವೀರಾದಿ ವೀರರ ಶೂರಾದಿ ಶೂರರ ಕಣ್ಣ
ಪರವಶಗೊಂಡಿಯನು ಕಂಡು ಕಂಡು ನಾ ಪರವಶಗೊಂಡಿಯನು ಕಂಡೇ ದಿವ್ಯ ಮೂರ್ತಿಗಳ ಕಣ್ಣಾರ ಕಂಡೇ ದಿವ್ಯ ಮೂರ್ತಿಗಳ ಕಂಡೇ ದಿವ್ಯ ಮೂರ್ತಿಗಳ ಆಶ್ಚರ್ಯ ಪರಮಾಶ್ಚರ್ಯ ಕಬಂಧ ರಾಕ್ಷಸನ ಶಾಪ ವಿಮೋಚನೆ ಇವರಿಂದ ಕಬಂಧ ರಾಕ್ಷಸನ ಶಾಪ ವಿಮೋಚನೆಯಾಯಿತೆಂದ ಮೇಲೆ ಇವರು ಯಾರೋ ಮಹಾನುಭಾವರೇ ಆಗಿರಬೇಕು. ಷೋಡಶ ಕಲೆಗಳಿಂದಲೂ ದೀರ್ಘ ಬಾಹುಗಳಿದ್ದಲು ರೂಪದಲ್ಲಿ ಪರಾಕ್ರಮದಲ್ಲಿ ದೇವತೆಗಳಂತೆಯೂ ವೇಷಭೂಷಣಗಳಲ್ಲಿ ರಾಜ ಋಷಿಗಳಂತೆಯೂ ಮಹಾ ತೇಜಸ್ಸಿನಿಂದ ಕೂಡಿ ಭೂಮಂಡಲಕ್ಕೆ ಅರಸರಾಗಲು ತಕ್ಕವರಂತೆ ಕಾಣುತ್ತಿರುವ ಇವರು ಯಾರಾಗಿರಬಹುದು? ಇವರನ್ನು ರಾಜಪುತ್ರರೆಂದು ಭಾವಿಸೋಣವೆಂದರೆ ಜಟಾವಲ್ಕಲಧಾರಿಗಳಾಗಿರುವರು. ಮುನಿಕುಮಾರರೆಂದು ಭಾವಿಸೋಣವೆಂದರೆ ಧನುರ್ಧಾರಿಗಳಾಗಿರುವರು. ರಜತಗಿರಿ ನಿಲಯನಾಗಿ ರಂಜಿತ ಕಾಯನಾಗಿ ರಮಣೀಯವದನಾಗಿ ರಾರಾಜಿಸುತ್ತಿರುವ ಈತನು ಆ ರಾಜಶೇಖರನೇ. ಈತನೇ ಹರನಾಗಿದ್ದೊಡೆ ರಜತಗಿರಿಯ ಮೇಲ್ ಕುಳಿತು ಹರನ ಶಿರದಿ ಹರಿದು ಧರೆಯನ್ನುದ್ಧರಿಸಲು ಬಂದ ಪರಮ ಪಾವನೆ ಗಂಗೆ ತಾನೆಲ್ಲಿ? ಇಲ್ಲ, ಈತನು ಗಂಗಾಧರನಲ್ಲ. ಹಾಗಾದರೆ ಪ್ರಸನ್ನವದನನು, ಪದ್ಮನಯನನು, ಪದ್ಮಾಂಶ ಸಂಭೂತನೂ ಆದ ಆ ಬ್ರಹ್ಮದೇವನೇ. ಕರದಿ ಕಂಠಾಣಿ ಇಲ್ಲ, ತುಳಸಿ ಜಪಸರಗಳಿಲ್ಲ, ಮೇಲ್ಶಿರಗಳು ನಾಲ್ಕಿಲ್ಲ. ಈತನು ಸರಸಿಜೋದ್ಭವನಲ್ಲ. ಅಂದ ಮೇಲೆ ನೀಲಮೇಘ ಶ್ಯಾಮನಾಗಿ ನಿಸ್ಸೀಮ ಗುಣಧಾಮನಾಗಿ ನಿತ್ಯ ನಿರಂಜನ ರೂಪನಾಗಿ ನಿರ್ಮಲಾಂತಕನಾದ ಶ್ರೀಮನ್ನಾರಾಯಣನೇ. ಕರದಿ ಶಂಖಚಕ್ರ ಗದಾಪದ್ಮಗಳಿಲ್ಲ, ಕೋಟಿ ಸೂರ್ಯ ಸಮತೇಜ ಪ್ರಕಾಶಮಾನವಾದ ಕೌಸ್ತುಭ ಮಣಿ ಇಲ್ಲ, ಮಣಿಮುಕುಟ ರತ್ನಾಭರಣವ ಧರಿಸಿಲ್ಲ. ಪಣಿಶಾಯಿ ಪ್ರಹ್ಲಾದ ವರದ ಈತನಲ್ಲ, ಈತನಲ್ಲ. ಅಂತಾದೊಡೆ ಈ ಮಹಾನುಭಾವರು ಯಾರಾಗಿರಬಹುದು? ಲಕ್ಷ್ಮಣ, ಅಣ್ಣ, ಆ ಶಾಖಾಮೃಗವನ್ನು ನೋಡಿದ್ಯಾ? ಎಷ್ಟೊಂದು ಶೋಭಾಯಮಾನವಾಗಿ ಕಂಗೊಳಿಸುತ್ತಿದ್ದಾನೆ. ಆಹಾ ಆಹಾ ಲಕ್ಷ್ಮಣ, ಆತನ ಕರ್ಣಕುಂಡಲಗಳನ್ನು ನೋಡಿದ್ಯಾ? ಎಷ್ಟೊಂದು ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಪ್ರಜ್ವಲಿಸುತ್ತಿವೆ. ಆಶ್ಚರ್ಯ, ಏನಿದೆ ಆಶ್ಚರ್ಯ! ನನ್ನ ಕರ್ಣಕುಂಡಲಗಳು ಸಾಮಾನ್ಯರಿಗೆ ಗೋಚರಿಸತಕ್ಕದ್ದಲ್ಲ. ಇವರಿಗೆ ಗೋಚರಿಸಿದವೆಂದರೆ ಇಂತಿವರ ನುಡಿಯ ದೂರದಲ್ಲಿ ಕೇಳಿ ಇಂತೋ ಇವರ ನುಡಿಯ ಇಂತಿವರ ನುಡಿಯ ಬಹುದೂರದಲ್ಲಿ ಕೇಳಿ ಸ್ವಾಂತದಲ್ಲಿ ಸಂತಸವ ತಾಳ್ಬೇ
ಎನ್ನಮ್ಮ ಮುನ್ನೊಂದ ನುಡಿಯ ನುಡಿಯೇ ಎನ್ನಮ್ಮ ಮುನ್ನೊಂದ ನುಡಿಯ ನುಡಿಯೇ ಆ ನುಡಿ ಸಮ್ಮತದಿ ನಿಜವಾಯ್ತು ತಿಳಿಯೇ ನಿಜವಾಯ್ತು ತಿಳಿಯೇ ರಕ್ಷಿಸುವ ದೊರೆ ಬಂದ ಎನ್ನ ರಕ್ಷಿಸುವ ದೊರೆ ಬಂದ ಎನ್ನ ರಕ್ಷಿಸುವ ದೊರೆ ಬಂದ ಎನ್ನ ರಕ್ಷಿಸುವ ದೊರೆ ಬಂದ ಚಿಂತೆ ಇನ್ನೇತಕ್ಕೆ ಆದು ನಿನಗೆ ಅತ್ಯಾನಂದ ಆನಂದ 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 ಅದು ನನಗೆ ಅತ್ಯಾನಂದ ಧನ್ಯನಾದೆ ಧನ್ಯನಾದೆನು ದಿವ್ಯ ಜಗಂಗಳಲ್ಲಿ ಧನ್ಯನಾದನು ದಿವ್ಯ ಜಗಂಗಳಲ್ಲಿ ಪರಿಪೂರ್ಣ ಪುಣ್ಯನಾದನು ಕ್ಷಣಾರ್ಧದಲ್ಲಿ ಕರಿವರದ ಲಕ್ಷ್ಮೀ ವಿನೋದ ಕರಿವರದ ಲಕ್ಷ್ಮೀ ವಿನೋದ ಶ್ರೀ ನರಹರಿಯುತ್ತಾನೆ ಯಮಗುಲಿದು ಪ್ರತ್ಯಕ್ಷನಾದ ಪ್ರತ್ಯಕ್ಷನಾದ ನರಹರಿಯುತ್ತಾನೆ ಯಮಬಲಿದು ಪ್ರತ್ಯಕ್ಷನಾದ ಅಂದ ಮೇಲೆ ನನ್ನ ತಾಯಿಯಾದ ಅಂಜನಾದೇವಿ ಹೇಳಿದ್ದ ಮಾತು ಇಂದು ಸಫಲವಾಯಿತೆ. ಮಗು, ನಿನ್ನ ಕರ್ಣಕುಂಡಲಗಳು ಯಾರಿಗೆ ಗೋಚರಿಸುವೋ ಅವರೇ ನಿನ್ನನ್ನು ಉದ್ಧಾರ ಮಾಡಲು ಅವತರಿಸಿರುವ ಶ್ರೀರಾಮಚಂದ್ರರೆಂತಲೂ ಅವರ ಸೇವೆಯನ್ನು ಮಾಡಿ ಧನ್ಯನಾಗು ಎಂತಲೂ ಹೇಳಿದ್ದಳು. ನನ್ನ ತಾಯಿಯು ಹೇಳಿದ್ದ ಹಾಗೆ
ಆ ಮಹಾನುಭಾವರು ಇವರೇ ಆಗಿರಬಹುದೇ? ಅನುಮಾನ ಪರಿಹಾರಾರ್ಥವಾಗಿ ನಾನೇ ಸಮೀಪಕ್ಕೆ ಹೋಗಿ ವಿಚಾರಿಸುವೆ. ರವಿ ಶಶಿಗಳೆಂತಿರ್ಪ ರಮ್ಯ ಮೂರ್ತಿಗಳಾರೋ ರಮಣೀಯಮಾದ ನಾಮಧೇಯವನು ಹೇಳಿ ರವಿ ಶಶಿಗಳಂತಿರ್ಪ ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ ರಮಣೀಯವಾದ ನಾಮಧೇಯವನು ಹೇಳಿ ರವಿಕುಲದ ಶ್ರೀ ದಶರಥಾಂಕಿತನ ಪುತ್ರರೈ ನಾವು ರಾಮ ಲಕ್ಷ್ಮಣ ರಾಮ ಲಕ್ಷ್ಮಣರೆಂದು ಕರೆವರೆಮ್ಮ ಸಾರ್ವಭೌಮರೇ ಸಾರ್ವಭೌಮರೇ ಶಿರದಿ ಚೀರವಲ್ಕಲಗಳೇಕೆ ಶ್ರಮದೊಳಿವನದಿ ಸಂಚರಿಸಲೇಕೆ ಹಿರೇಳು ವರ್ಷ ವನವಾಸವನ್ನನುಭವಿಸೇ ಈ ರೂಪಿನಿಂದಿರಲೆಂದು ಜನಕನಾಜ್ಞೆ ಕೋಪಿರೆಲ್ಲಿಗೆ ಮುಂದೆ ಕೋಪಿರೆಲ್ಲಿಗೆ ಮುಂದೆ ಪಾವನಾತ್ಮರೆ ಪೇಳಿ ಪಾರಮಾರ್ಥ ಸಂಗತಿಯ ಪ್ರಾರ್ಥಿಸುವೆನೋ ಪಾಪಿ ರಾವಣನೆನ್ನ ಪತ್ನಿಯನು ಕದ್ವೈದ ಪಾಪಿ ರಾವಣನೆನ್ನ ಪತ್ನಿಯನು ಕದ್ವೈದ ಪತವರಿಯದಿರಿ ಹೋಗುತಿಹವಯ್ಯ ಅನಿತಾದೊಡೆ ಅನಿತಾದೊಡೆ ಆಭರಣಗಳಾರವಿವು
ನನಿತಾದೊಡೆ ಆಭರಣಗಳು ಆರವಿವು ನೋಡಿರೈ. ಆರ್ಥಧ್ವನಿಯಳೋರ್ವಳು ಎಸೆದಳಲ್ಲಿ ಆರ್ಥಧ್ವನಿಯಳೋರ್ವಳು ಎಸೆದಳಲ್ಲಿ ಎಸೆದಳಲ್ಲಿ ಅಕಟ 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 ಕಟ ಕಂಡೆನಾ ಸೀತೆಯಾಭರಣಗಳ ಅಕಟ ಕಟ ಕಂಡೆನಾ ಸೀತೆಯಾಭರಣಗಳ ಆಕಾರವೇ ಸೀತೆಯಾಕಾರವೇ ಮುಂದೆ ಬಂದಂತೆ ನಿಂದು ಆಕಾರವೇ ಸೀತೆಯಾಕಾರವೇ ಮುಂದೆ ಬಂದಂತೆ ನಿಂದು ಅಯ್ಯ ಯಾರಾದೊಡೆ ಯಾರಾದೊಡೆ ಎಮ್ಮ ಪ್ರಾಣ ನೀನೋ ಬೇರಲ್ಲ ವಾಯುನಂದನನು ನಾನು ರಾರಾಜಿಸೈ ಪರಮ ಭಕುತ ನೀನೋ ಶ್ರೀರಾಮದೂತ ಹನುಮಂತ ನಾನು ನಾನು ಶ್ರೀರಾಮದೂತ ಹನುಮಂತ ನಾನು. ಧನ್ಯನಾದೆನು ದೇವ, ಧನ್ಯನಾದೆನು. ತಮ್ಮ ದರ್ಶನದಿಂದ ನನ್ನ ಜೀವನ ಪಾವನವಾಯಿತು. ಪ್ರಭು, ಈ ಶಿಲಾಪೀಠದ ಮೇಲೆ ಕುಳಿತುಕೊಳ್ಳಿ. ದೇವರ ಸನ್ನಿಧಿಗೂ ಗುರು ಹಿರಿಯರ ದರ್ಶನಕ್ಕೂ ಮಕ್ಕಳಿರುವ ಮನೆಗೂ ರಿಕ್ತ ಹಸ್ತದಲ್ಲಿ ಹೋಗಬಾರದೆಂಬುದು ಶ್ರುತಿ ಸಮ್ಮತ. ಆದ್ದರಿಂದ ಇಲ್ಲಿಯೇ ದೊರೆಯಬಹುದಾದ ಫಲಪುಷ್ಪಗಳನ್ನು ತಂದು ಇವರಿಗೆ ಸಮರ್ಪಿಸಿ ಧನ್ಯನಾಗುವೆನು.
ಜ್ಞಾನಗಮ್ಯ ಕರುಣಾನಿಧಿ ನಿಮ್ಮಡಿ ಜ್ಞಾನಗಮ್ಯ ಕರುಣಾನಿಧಿ ನಾನಮಿಸುವೆ ಪೊರೆ ದೀನ ದಯಾಳು ಶ್ರೀನಿಕೇತನ ಪಾಲಯ ಮಾ ಶ್ರೀನಿಕೇತನ ಪನ್ನಗಾಚಲ ನಿವಾಸ ಪ್ರಸನ್ನ ಭಕ್ತ ವತ್ಸಲ ಪನ್ನಗಾಚಲ ನಿವಾಸ ಪ್ರಸನ್ನ ಭಕ್ತ ವತ್ಸಲ ಭಿನ್ನಪದೈವ ಜಗನ್ನಾಥ ವಿಠಲ ಭಿನ್ನಪದೈವ ಜಗನ್ನಾಥ ವಿಠಲ ಭಿನ್ನಪದೈವ ಜಗನ್ನಾಥ ವಿಠಲ ಭಿನ್ನಪದೈವ ಜಗನ್ನಾಥ ವಿಠಲ ಧನ್ಯನ ಮಾಡು ಶರಣು ಶರಣ್ಯ ಕೇತನ ಪಾಲಯ ಮಾಂ ಕೇತನ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯಾಂ ಪತಹೇ ನಮಃ ರಾಮ 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 ಭೋ ರಾಘವ ದಾಶರಥೆ ಪಾಹಿಮಾಂ ಪಾಹಿಮಾಂ ಪಾಹಿ. ಪ್ರಭು, ಬ್ರಹ್ಮಚರ್ಯಾಶ್ರಮದಲ್ಲಿರುವ ನನ್ನನ್ನು ತಮ್ಮ ಪಾದಸೇವಕನನ್ನಾಗಿ ಸ್ವೀಕರಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಅಯ್ಯ, ನಿನ್ನ ಭಕ್ತಿ ಶ್ರದ್ಧೆ ವಿನಯ ವಿಶ್ವಾಸಗಳಿಗೆ ನಾನು ಮನಸೋತಿರುವೆನು. ನೀನು ಯಾರು? ನಿನ್ನ ವೃತ್ತಾಂತವೇನು? ಇಲ್ಲಿಯ ಸಮಾಚಾರವೇನು ತಿಳಿಸು. ಪ್ರಭು, ಕೇಸರಿ ಎಂಬ ಕಪಿಕಲಾಧ್ಯಕ್ಷೆಯ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯ, ಹನುಮಂತ, ಮಾರುತಿ ಅಂತಲೂ ಕರೆಯುವರು ದೇವ. ಬ್ರಹ್ಮದೇವನ ವರಬಲದಿಂದ ನಾನು ಸಮಯಕ್ಕೆ ತಕ್ಕಂತೆ ಬೇಕಾದ ರೂಪವನ್ನು ಧರಿಸಬಲ್ಲೆನು. ಪ್ರಭು, ಇಲ್ಲಿಗೆ ಸಮೀಪದಲ್ಲಿ ಎನ್ನೊಡೆಯನಾದ ಸುಗ್ರೀವರಾಜನಿರುವನು. ತಾವು ಅಲ್ಲಿಗೆ ದಯಮಾಡಿಸಿ ಆತನೊಡನೆ ಸಖ್ಯವನ್ನು ಬೆಳೆಸಿ ನಮ್ಮನ್ನು ಉದ್ಧಾರ ಮಾಡಬೇಕೆಂದು ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಮಾರುತಿ, ನಾವು ಮಾರ್ಗಾಯಾಸದಿಂದ ಬಹಳ ಬಳಲಿ ಬಂದಿದ್ದೇವೆ. ಆದ್ದರಿಂದ ನಿಮ್ಮ ಸುಗ್ರೀವರಾಜನ್ನೇ ಇಲ್ಲಿಗೆ ಕರೆದುಕೊಂಡು ಬಾ. ತಮ್ಮ ಅಪ್ಪಣೆ ಅಂತಾಗಲಿ. ಓ ಒಡೆಯ, ಒಡೆಯ, ಮಾರುತಿ, ಬೇಗ ಬಾ, ಬೇಗ ಬಾ ಒಡೆಯ. ಬಂದೆ ಬಂದೆ. ಒಡೆಯ, ಈಗ ಬಂದಿರುವವರು ಶತ್ರುಪಕ್ಷದವರಲ್ಲ, ನಮ್ಮನ್ನು ಉದ್ಧಾರ ಮಾಡಲು ಅವತರಿಸಿರುವ ರಾಮಲಕ್ಷ್ಮಣರು. ನೀನವರಲ್ಲಿ ಸತ್ಯವನ್ನು ಬೆಳೆಸಿ ನಿನ್ನ ಕಷ್ಟಗಳನ್ನೆಲ್ಲ ಭಿನ್ನವಿಸಿಕೊ. ನಮ್ಮ ವಂಶವೇ ಪಾವನವಾಗುವುದು. ನಾವು ಸಖ್ಯ ಬೆಳೆಸಿದ್ರೆ ನಮ್ಮ ಕಷ್ಟವೆಲ್ಲವೂ ತೀರುವುದು. ಬಹುದು ಒಡೆಯ. ರಾಮಚಂದ್ರ ಪ್ರಭು, ನಮೋ ನಮಃ. ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ.
ನೀನು ಯಾರು? ನಿನ್ನ ವೃತ್ತಾಂತವೇನು? ಇಲ್ಲಿ ನೀವು ವಾಸ ಮಾಡಲು ಕಾರಣವೇನು? ಅದು ಅಲ್ಲದೆ ಅವನು ನನ್ನ ಪತ್ನಿಯನ್ನು ಸಹ ಅಪಹರಿಸಿರುವನು ದೇವ. ಹಾಗಾದರೆ ಆತನು ಶಿಕ್ಷಾರ್ಹನೇ ಸರಿ. ಕರೆ ಆ ನಿಮ್ಮಣ್ಣನಾದ ವಾಲಿಯನ್ನು, ಆತನನ್ನು ಸಂಹರಿಸಿ ಕಿಷ್ಕಿಂದ ರಾಜ್ಯ ಪಟ್ಟವನ್ನು ನಿನಗೆ ಕಟ್ಟುತ್ತೇನೆ. ಆದರೆ ನೀನು ಸೀತಾನ್ವೇಷಣ ಕಾರ್ಯದಲ್ಲಿ ನನಗೆ ಸಹಾಯಕನಾಗಬೇಕು. ಖಂಡಿತವಾಗಿಯೂ ಮಾಡಬೇಕು. ಕರೆ ಆ ನಿಮ್ಮಣ್ಣನಾದ ವಾಲಿಯನ್ನು. ಕರೆ ಒಡೆಯ, ಭಯಪಡಬೇಡ ತಾನೆ, ಹೆದರಬೇಡ. ಶ್ರೀರಾಮಚಂದ್ರರಿದ್ದಾರಲ್ಲ, ನೀನು ನನ್ನ ಹಿಂದೆ ಇರಬೇಕು. ಆಗಲಿ. ಎಲ್ಲವೋ ವಾಲಿ, ಹೇಳಿ ಬಾರೋ. ಬಂದೇ ಬಂತು. ಸುಗ್ರೀವ, ಬಾರಿ ಬಾರಿಗೂ ನನ್ನಿಂದ ಹೊಡೆತಗಳನ್ನು ತಿಂದಿದ್ದು ಸಾಲದೆ ಮತ್ತೆ ನನ್ನನ್ನು ಯುದ್ಧಕ್ಕೆ ಕರೆಯುತ್ತಿರುವೆಯಾ? ಬಾರೋ, ಬಾ. ಸಿದ್ಧನಾಗು. ಸಮರಾಂಗಣ ರಣರಂಗದಲ್ಲಿ ಯಮದೇವನನ್ನು ಅತಿಥಿಯನ್ನು ಆಹ್ವಾನಿಸಿ ಮರಣ ದೇವತೆಯನ್ನು ಕರೆತಂದು ನಿನ್ನ ಶಿರವನ್ನು ಮುರಿಯುವೆನು. ನಿನ್ನ ಮಾತು ಆಗಿರಲಿ, ಮೊದಲು ಯುದ್ಧ ಮಾಡು. ನಿನ್ನ ಆಯಸ್ಸು ಪೂರ್ತಿಯಾಯಿತು ಎಂದು ತಿಳಿ. ನೋಡುವ, ಯುದ್ಧ ಮಾಡು. ನಿನ್ನ ಅಂತಿಮ ಯಾತ್ರೆಗೆ ಬೇಕಾದ ಆಗಲಿ ಸಲಕರಣೆಗಳೆಲ್ಲವನ್ನು ಸಿದ್ಧಪಡಿಸಿಕೊಂಡು ಬಾನೊಂದೊಡನೆ ಯುದ್ಧಕ್ಕೆ ಸಿದ್ಧನಾಗು. ಯುದ್ಧ ಮಾಡಲು ಭಯಪಡಬೇಕೆ? ಬೇಡವಣ್ಣ, ಅಣ್ಣ, ಬೇಡವಣ್ಣ, ಬೇಡ ಅಣ್ಣ, ಅಣ್ಣ, ಅಯ್ಯೋ ಅಯ್ಯೋ ಬೇಡವಣ್ಣ. ಮತ್ತೊಮ್ಮೆ ನನ್ನನ್ನು ಯುದ್ಧಕ್ಕೆ ಕರೆದಿ ಆದರೆ ಖಂಡಿತವಾಗಿಯೂ ಬರುವುದಿಲ್ಲ. ಇಲ್ಲಿಯೇ ಹೋತು ಬಿಡುನು. ಎಲ್ಲಿಯಾದರೂ ಪ್ರಾಣ ಭಿಕ್ಷೆಯನ್ನು ಬೇಡಿದ್ದೇನೆ. ಎಲ್ಲಿಯಾದರೂ ಹೋಗಿ ಹೊಟ್ಟೆ ಹೊರಿ ಹೋಗು. ಒಡೆಯ, ಅಯ್ಯೋ ಮುಟ್ಟಬೇಡಯ್ಯ, ಪೆಟ್ಟಾಯಿತೆ ಒಡೆಯ. ನೋಯುತ್ತಿರುವುದು. ಸೈರಿಸು ಒಡೆಯ, ಸೈರಿಸು. ಆ ದಾನವನ್ನು ಹಾಗೆ ಹೋಗುವುದಕ್ಕೆ ಹೇಳು ಮಗ. ಒಡೆಯ, ಶ್ರೀರಾಮಚಂದ್ರರು ಬಾಣ ಪ್ರಯೋಗ ಮಾಡದಿರಲು ಯಾವುದೋ ಕಾರಣವಿರಬೇಕು. ಆದರೆ ವಧೆ ತಿಂದವನು ನಾನಲ್ಲವಯ್ಯ. ಇರಲಿ. ಪ್ರಭು ಶ್ರೀರಾಮಚಂದ್ರ, ಈ ವಿಷಮ ಪರೀಕ್ಷೆ ಏನು ಸ್ವಾಮಿ? ನಿಮ್ಮೀರ್ವರ ಮುಖಚರ್ಯಗಳು ಒಂದೇ ರೀತಿ ಇದ್ದುದರಿಂದ ಬಾಣ ಪ್ರಯೋಗ ಮಾಡಲು ಸಾಧ್ಯವಾಗಲಿಲ್ಲ. ಲಕ್ಷ್ಮಣ, ಸುಗ್ರೀವರಾಜ, ಈಗ ಕರೆ ನಿಮ್ಮ ಅಣ್ಣನಾದ ವಾಲಿಯನ್ನು. ಆಗಲಿ ಪ್ರಭು, ಧೈರ್ಯವಾಗಿ ಕರೆ. ವಿಜಯಲಕ್ಷ್ಮಿಯೇ ಎದೆ ಮೇಲೆ ಏರಿಸುತ್ತಿದೆ. ಹೌದು ಹೌದು ಕರೆಯಲೇ? ಒಡೆಯ, ಈಗ ಧೈರ್ಯವಾಗಿ ಆ ವಾಲಿಯನ್ನು ಯುದ್ಧಕ್ಕೆ ಕರೆ. ಎಲ್ಲಿ ನನ್ನ ಗದೆ? ಇಲ್ಲೇ ಇದೆ. ಕರೆಯಲೇ? ಹೇಳವೋ ವಾಲಿ, ಎದರಿ ಓಡಿ ಹೋದೇನೋ? ಬಾರೋ ಸುಗ್ರೀವ, ಬಾರೋ. ಇದೀಗ ತಾನೇ ನನ್ನ ಪೆಟ್ಟುಗಳನ್ನು ತಿಂದಿದ್ದು ಸಾಲದೆ ಮತ್ತೆ ನನ್ನನ್ನು ಯುದ್ಧಕ್ಕೆ ಕರೆಯುತ್ತಿರುವೆಯಾ? ಹೇಳಿ. ಅಂದ ಮೇಲೆ ನಿನಗೆ ಯಾರದೋ ಬೆಂಬಲಿಗರಿರವೆಂದು ತೋರುತ್ತಿರುವುದು. ಮೊದಲು ನನ್ನನ್ನು ಜಯಿಸು, ಆಮೇಲೆ ನನ್ನ ಬೆಂಬಲಿಗರನ್ನು ನೋಡುವೆ. ಇಲ್ಲ ಇಲ್ಲ, ಮೊದಲು ನಿನ್ನ ಬೆಂಬಲಿಗರನ್ನು ಮುಗಿಸುತ್ತೇನೆ, ಆಮೇಲೆ ನಿನ್ನನ್ನು ವಿಚಾರಿಸಿಕೊಳ್ಳುತ್ತೇನೆ. ಮೊದಲು ನನ್ನೊಡನೆ ಯುದ್ಧ ಮಾಡಯ್ಯ. ಕರೆ ನಿನ್ನ ಬೆಂಬಲಿಗರನ್ನು. ನನ್ನೊಡನೆ ಯುದ್ಧ ಮಾಡುವೆಂದರೆ ಆರ್ಭಟಿಸುವೆಯಾ? ಸುಗ್ರೀವ, ಹಾಗಾದರೆ ಈಗ ಮಲ್ಲ ಯುದ್ಧವನ್ನೇ ಮಾಡೋಣ. ಸಿದ್ಧನಾಗು.
ಯಾರು ಈ ಕಡೆ ಕೊಟ್ಟೆ. ಯಾರು ಯಾರು ನನ್ನ ಮೇಲೆ ಬಾಣ ಪ್ರಯೋಗ ಮಾಡಿದವರು ನನ್ನ ಮುಂದೆ ಬಂದು ನಿಲ್ಲಬಾರದೇ? ನಾನು ಅಯೋಧ್ಯಾಧಿಪತಿಯಾದ ದಶರಥ ಚಕ್ರವರ್ತಿಯ ಸುಪುತ್ರ ಶ್ರೀರಾಮಚಂದ್ರ. ರಾಮಚಂದ್ರ ಪ್ರಭು, ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡುವುದನ್ನು ಅದೆಂದಿನಿಂದ ಕಲಿತೆ. ಆದರೂ ನಾನು ಮಾಡಿದ ಅಪರಾಧವಾದರೂ ಏನು ರಾಮಚಂದ್ರ, ಏನು ರಾಮಚಂದ್ರ. ಸುಗ್ರೀವರಾಜ, ವಾಲಿ ಸಹೋದರನ ಪತ್ನಿಯನ್ನು ಅಪಹರಿಸಿದ್ದು ಅಪರಾಧವಲ್ಲವೇ? ಅದಕ್ಕೆ ನಿನ್ನ ಮುಖ ನೋಡಿ ಬಾಣಪ್ರಯೋಗ ಮಾಡಬಾರದೆಂದು ಮರೆಯಲ್ಲಿ ನಿಂತು ಬಾಣಪ್ರಯೋಗ ಮಾಡಬೇಕಾಯಿತು. ರಾಮಚಂದ್ರ, ಕಪಿಗಳಾದ ನಮಗೆ ವಾವೆ ವರಸೆಗಳಿಲ್ಲವೆಂಬುದು ದಾನಿಯಾದ ನಿನಗೆ ತಿಳಿದಿಲ್ಲವೇ ಪ್ರಭು? ಆದರೆ ನೀವು ಈ ಸುಗ್ರೀವನ ಸಖ್ಯ ಬೆಳೆಸಲು ಕಾರಣವೇನು ಪ್ರಭು? ಕಾರಣವೇನು? ವಾಲಿ, ದುರುಳನಾದ ದಶಕಂಠನು ನನ್ನ ಪತ್ನಿಯನ್ನು ಅಪಹರಿಸಿರುವನು. ಆದ ಕಾರಣ ಸೀತಾನ್ವೇಷಣ ಕಾರ್ಯದಲ್ಲಿ ನನಗೆ ಸಹಾಯಕನಾಗಿರುವುದರಿಂದ ಆತನ ಸಖ್ಯ ಬೆಳೆಸಬೇಕಾಯಿತು. ಈಗಲೂ ಬೇಕಾದ್ರೆ ಹೇಳು, ನನ್ನ ಬಾಣವನ್ನು ನಾನು ಉಪಸಂಹಾರ ಮಾಡಿಕೊಳ್ಳುತ್ತೇನೆ. ಬೇಡ ರಾಮಚಂದ್ರ ಪ್ರಭು, ಬೇಡ. ಶ್ರೀರಾಮಚಂದ್ರನ ಬಾಣವು ಎಂದಿಗೂ ಹುಸಿಯಾಗಬಾರದು, ಎಂದಿಗೂ ಹುಸಿಯಾಗಬಾರದು. ರಾಮಚಂದ್ರ ಪ್ರಭು, ಈ ವಿಷಯವನ್ನು ನೀವು ಮೊದಲೇ ನನಗೆ ತಿಳಿಸಿದ್ದರೆ ಆ ರಾವಣನನ್ನು ಮುಂಗಟ್ಟು ಕಟ್ಟಿಕೊಂಡು ಬಂದು ಈ ನಿಮ್ಮ ಪಾದದ ಮೇಲೆ ಕೆಡಹುತ್ತದೆ. ಆದರೆ ಈ ಕಾರ್ಯವು ಸುಗ್ರೀವನಿಂದ ಸಾಧ್ಯವೇ ಪ್ರಭು? ಸಾಧ್ಯವೇ? ವಾಲಿ, ಈಗಲೂ ನಿನಗೆ ಬದುಕಬೇಕೆಂಬ ಇಚ್ಛೆ ಇದ್ದರೆ ಹೇಳು, ನನ್ನ ಬಾಣವನ್ನು ನಾನು ಉಪಸಂಹಾರ ಮಾಡಿಕೊಳ್ಳುತ್ತೇನೆ. ಬೇಡ ಪ್ರಭು, ಬೇಡ. ಆದರೆ ನನ್ನದೊಂದು ಕೋರಿಕೆ ಇರುವುದು. ಏನದು ವಾಲಿ? ಅದನ್ನು ನಡೆಸಿಕೊಡುವಿರಾ ಪ್ರಭು? ಕೇಳು ವಾಲಿ, ನಡೆಸಿಕೊಡುತ್ತೇನೆ. ನನ್ನ ಪುತ್ರನಾದ ಅಂಕದನನ್ನು, ನನ್ನ ರಾಜ್ಯವನ್ನು, ನನ್ನ ಕಪಿಕುಲವನ್ನೆಲ್ಲ ಉದ್ಧಾರ ಮಾಡುವ ಕಾರ್ಯವು ನಿಮ್ಮದೇ ಆಗಿರುವುದು ಪ್ರಭು. ಚಿಂತಿಸಬೇಡ ವಾಲಿ, ನಿನ್ನ ಮಗನ ಯೋಗಕ್ಷೇಮವನ್ನು ಸುಗ್ರೀವರಾಜ ನೋಡಿಕೊಳ್ಳುತ್ತಾನೆ. ನನ್ನ ಪ್ರಾಣವು ಊರ್ಧ್ವಮುಖವಾಗುತ್ತಿರುವುದು. ರಾಮಚಂದ್ರ ಪ್ರಭು, ನನಗೆ ಸದ್ಗತಿಯನ್ನು ಕರುಣಿಸು ಪ್ರಭು, ಕರುಣಿಸು. ರಾಮಚಂದ್ರ ಅಂಗದ ಜನಕ, ನನ್ನನ್ನು ತೊರೆದು ಸ್ವರ್ಗವಾಸಿಯಾದೆಯಾ ಜನಕ? ಜನಕ ಪ್ರಭು ರಾಮಚಂದ್ರ, ನನ್ನ ಜನಕನ ಯಾವ ಅಪರಾಧಕ್ಕಾಗಿ ಅವರನ್ನು ಸಂಹರಿಸಿದೆ ಪ್ರಭು? ಅಂಗದ ಕುಮಾರ, ನಿನ್ನ ತಂದೆಯು ಮಾಡಿದ ಅಪರಾಧಕ್ಕಾಗಿ ಪ್ರಾಯಶ್ಚಿತ್ತವನ್ನು ಹೊಂದಿದನು. ನೀವಿನ್ನು ಚಿಂತಿಸಬೇಡಿರಿ. ಸುಗ್ರೀವರಾಜ, ನಿನ್ನ ಅಣ್ಣನ ಅಂತ್ಯಕ್ರಿಯೆಯನ್ನು ಮುಗಿಸಿ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು. ಆಗಲಿ ಪರವಾಗಿ. ಲಕ್ಷ್ಮಣ, ಅಣ್ಣ, ನಾನು ಪುರಪ್ರವೇಶ ಮಾಡುವುದಿಲ್ಲವಾದ ಕಾರಣ ನೀನು ಕಿಷ್ಕಿಂದಿಗೆ ತೆರಳಿ ಸುಗ್ರೀವನಿಗೆ ರಾಜ್ಯಾಭಿಷೇಕವನ್ನು, ಅಂಗದ ಕುಮಾರನಿಗೆ ಯುವರಾಜ್ಯಾಭಿಷೇಕವನ್ನು ಮಾಡಿ ಜಾಗೃತಿಯಾಗಿ ಹಿಂತಿರುಗು. ಹಾಗೆ ಆಗಲಿ.